ಅಂದ್ರೆ ಇದ್ರ ವ್ಯವಸ್ಥೆ ಹಿರಿಯರನ್ನು ಮೂಲ ಮೇನ್ ಸ್ಟ್ರೀಮ್ ತಡೆಯುವಂಥದ್ದು ಹೇಗೆ ಸರ್? ಅಲ್ಲ, ಈಗ ಅದು ಏನದು ನೀವು ಮಾಹಿತಿ ಕೊಟ್ಟರೆ ನಾನು ಅದನ್ನು ಯಾವ ರೀತಿ ಆಮಂತ್ರಣ ಕೊಟ್ಟಿದ್ದಾರೋ ಏನೋ ನನಗೆ ಗೊತ್ತಿಲ್ಲ, ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ. ಆ ರೀತಿ ನೀವು ಹೇಳಿದ್ದು ನಿಜ ಇದ್ದರೆ, ಈಗ ಅಡ್ವಾಣಿಜಿಯವರು ಮತ್ತು ಮುರಳೀಧರನ್ ಜೋಶಿ ಇವ್ರಿಗೆ ನೀವು ವಯಸ್ಸಾಗಿದೆ, ಅನಾರೋಗ್ಯ ಕಾಣಿಸೋದಾಗಿ ನೀವು ಅಲ್ಲೇ ಪ್ರತ್ಯಕ್ಷವಾಗಿ ಬರಬೇಕಂತೇನಿಲ್ಲ, ನೀವು ಇಲ್ಲೇ ಇದ್ದು ಇದು ಮಾಡ್ಬೋದು ಅಂಥೇಳಿ ಹಾಗೇನು ಹೇಳಿದರೆ ಅದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅವ್ರು ಹೇಳಬೇಕು. ಈಗ ಯಾರೋ ಒಬ್ರು ನನಗೊಂದು ಯಾವುದೋ ಕಾರ್ಯಕ್ರಮ ಕರೆಯಕ್ಕೆ ಬರ್ತಾರೆ, ಕರೆಯಕ್ಕೆ ಬಂದಾಗ ನಾನು ಹೇಳ್ತೀನಿ, ಇಲ್ಲಪ್ಪ ನನಗೆ ಸ್ವಲ್ಪ ಆರಾಮಿಲ್ಲ, ಮೈಯಾಗ ನಂಗೆ ಬರೋಕ್ಕಾಗಲ್ಲ ಅಂತ ನಾ ಹೇಳಬೇಕು. ಇಲ್ಲ, ನಾವು ಹಂಗೆ ಇನ್ವಿಟೇಷನ್ ಕೊಟ್ಟೇವಿ, ನೀವೇನು ಬರೋದು ಬೇಡ, ಯಾಕಂದ್ರೆ ನಿಮ್ದು ಹೆಲ್ತ್ ಸರಿ ಇಲ್ಲ ಅಂತ ಹೇಳಿ ವಯಸ್ಸಾಗಿದೆ ಅಂತ ಹೇಳೋದು ಸರಿಯಲ್ಲ. ನೀವು ಆಮಂತ್ರಣ ಕೊಟ್ಟು ಬರ್ತೀನಂತ ಕೇಳಿ ಅವ್ರು ಬರ್ತೀನಂತ ಒಪ್ಕೊಂಡ್ರೆ ಕರ್ಕೊಂಡು ಹೋಗ್ಬೇಕು, ಆ ವ್ಯವಸ್ಥೆ ಮಾಡ್ಕೋಬೇಕು. ಯಾಕಂದರೆ ಒಂದು ನಾನು ಹೇಳುವಂಥದ್ದು, ಹಿಂದೆಲ್ಲ ಲಾಲ್ ಕೃಷ್ಣ ಅಡ್ವಾಣಿಯವರು ಅವ್ರ ಹೋರಾಟ ಮತ್ತು ಅಯೋಧ್ಯೆ ರಾಮ ಮಂದಿರ ಬಗ್ಗೆ ಏನೊಂದು ಆಂದೋಲನ ಸ್ಟಾರ್ಟ್ ಆಯಿತು, ಅದರಲ್ಲಿ ಅವ್ರ ಇನ್ವಾಲ್ವ್ಮೆಂಟು. ಮತ್ತು ಆವಾಗ ನಾನು ಬಿ ಜೆ ಪಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ 91 ಸುಮಾರು ಇಲ್ಲಿ ಹುಬ್ಬಳ್ಳಿಯಲ್ಲಿ ಅವ್ರು ಬಂದಿದ್ದರು ಅಡ್ವಾಣಿಯವರು. ಆ ಒಂದು ಅಯೋಧ್ಯೆ ವಿಷಯವಾಗಿ ಏನೊಂದು ಇಲ್ಲಿ ಸಾರ್ವಜನಿಕ ಸಮಾರಂಭ ಆಯಿತು, ಅದು ಕಂಪ್ಲೀಟು ಸ್ಟೇಜ್ ಮ್ಯಾನೇಜ್ಮೆಂಟ್ ನಾನೇ ಮಾಡಿದ್ದೆ 91ರಲ್ಲಿ, ನಾನು 91ರಲ್ಲಿ. ಈಗ ಇವತ್ತು ನೆನಪಿದೆ. ಅಂದರೆ ಇಡೀ ರಾಷ್ಟ್ರದಲ್ಲಿ ಒಂದು ಜಾಗೃತಿ ಮಾಡುವಂಥ ಕೆಲಸವನ್ನು ಯಾರಾದರೂ ಮಾಡಿದರೆ ಅಯೋಧ್ಯೆ ಬಗ್ಗೆ, ರಾಮ ಮಂದಿರ ಬಗ್ಗೆ, ಅದು ಲಾಲ್ ಕೃಷ್ಣ ಅಡ್ವಾಣಿಯವರು. ಹೀಗಾಗಿ ಈಗ ರಾಮ ಮಂದಿರ ನಿರ್ಮಾಣ ಆಗಿದೆ. ರಾಮ ಮಂದಿರ ಇವತ್ತು ಅದಕ್ಕೆ ಸಂಪೂರ್ಣ ಇದು ಏನು ಗರ್ಭಗುಡಿ ಏನಾಗಿದೆ ಅದರದ್ದು ಒಂದು ಸಮಾಜಕ್ಕೆ ಅರ್ಪಣೆ ಮಾಡುವಂಥ ಕೆಲಸ, ಪ್ರತಿಷ್ಠಾಪನೆ ಮಾಡುವಂಥ ಕೆಲಸ. ಆ ಸಂದರ್ಭದಲ್ಲಿ ಅವರ ಉಪಸ್ಥಿತಿ ಭಾಳ ಅವಶ್ಯಕತೆ ಅಂತ ನನ್ನ ಒಂದು ಅಭಿಪ್ರಾಯ. ಈಗ ಆ ರೀತಿ ಅವರಿಗೆ ನೀವು ಬರಬೇಡ್ರಿ ಅಂತ ಹೇಳಿದಾರ ಅಂತಂದರೆ ಅದು ಸರಿಯಾದಂಥ ಥಿಂಕಿಂಗ್ ಅಲ್ಲ ಅಂತ ನಾನು ಹೇಳ್ತೇನೆ. ಅಡ್ವಾಣಿ ಅಂಥವ್ರಿಗೆ ಈ ರೀತಿ ಅಂದರೆ ಏನಾಗ್ತದೆ, ಅಡ್ವಾಣಿ ಅಂತ ಹಿರಿಯರಿಗೆ ಇವತ್ತು ಒಂದು ರೀತಿ ನಿರ್ಲಕ್ಷ್ಯ ಮಾಡುವಂಥದ್ದು ಮತ್ತು ಅವರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ ಅಂತ ನಾನು ಹೇಳ್ತೇನೆ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.